ಹಾಯ್, ನಾನಿವತ್ತು ನಿಮಗೆ ಒಂದು ಕಲ್ಲು ಹೇಗೆ ಗ್ರಾನೈಟ್ ಆಗುತ್ತೆ ಅನ್ನೋ ಕಥೆನ ಹೇಳ್ತೀನಿ. ಈ ಕಲ್ಲುಗಳೆಲ್ಲ ಇಲ್ಲಿ ಕಾಣಿಸ್ತಾ ಇರೋದೆಲ್ಲ ಗ್ರಾನೈಟ್. ಇದನ್ನು ಈ ಥರ ಒಂದು ದೊಡ್ಡ ಮಷೀನ್ ಯೂಸ್ ಮಾಡಿ ಅದನ್ನು ಕಟ್ ಮಾಡ್ತಾ ಹೋಗ್ತಾರೆ. ಸೊ ದಟ್ ಆ ಸ್ಲ್ಯಾಬ್ಸ್ ಥರ ರೆಡಿ ಆಗ್ತಾ ಹೋಗುತ್ತೆ. ಈ ಸ್ಲ್ಯಾಬ್ಗಳನ್ನ ಕತ್ತರಿಸೋಗೋದಕ್ಕೆ ತುಂಬ ಹೆವಿ ಮಷಿನರೀಸ್ನ ಯೂಸ್ ಮಾಡ್ತಾರೆ. ಸೊ ದಟ್ ಬ್ಲಾಕ್ಗಳನ್ನ ಫ್ಯಾಕ್ಟ್ರಿಗೆ ಸಾಗಿಸಿ ಈ ಒಂದು ಮಷಿನ್ಸಿಂದ ಈ ಸ್ಲ್ಯಾಬ್ ಅಂದರೆ ಈ ಗ್ರಾನೈಟ್ಗಳನ್ನ ಸಣ್ಣ ಸಣ್ಣದಾಗಿ ಕತ್ತರಿಸ್ತಾರೆ. ಸೊ ಈ ಪ್ರೋಸೆಸ್ ನೋಡಿ ಎಷ್ಟು ಇದಾಗಿದೆ ಅಂದರೆ ನೀರು ಬರ್ತಾ ಇರಬೇಕು. ಸೊ ದಟ್ ನೀರು ಅದನ್ನು ಪೋರ್ ಮಾಡ್ತಾ ಕಟ್ ಮಾಡ್ತಾ ಹೋಗುತ್ತೆ. ಬಿಕಾಸ್ ಇಲ್ಲ ಅಂತಂದರೆ ಇಲ್ಲಿ ಹೀಟ್ ಜನ್ರೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಲಿಕ್ವಿಡ್ ಅಂದರೆ ನೀರಿನ ಅಂಶ ಇರಲೇಬೇಕು. ಸೊ ಇದೆಲ್ಲ ನೋಡ್ತಾ ಇದ್ದೀರಲ್ವ, ಇದೆಲ್ಲ ದೊಡ್ಡ ದೊಡ್ಡ ಗ್ರಾನೈಟ್ ಕಲ್ಲುಗಳು ಭೂಮಿಯಿಂದ ತೆಗೆದಿರೋ ಅಂಥದ್ದು. ಅದನ್ನು ಈ ಥರ ಕಟ್ ಮಾಡಿ ಅದಾದಮೇಲೆ ಪೂರ್ತಿ ಅದಕ್ಕೆ ಪಾಲಿಷ್ ಪ್ರೋಸೆಸ್ ನಡೆಯುತ್ತೆ. ನಮಗೆ ಯಾವ್ಯಾವ ಕಲರ್ ಬೇಕು, ಡಿಫ್ರೆಂಟಾಗಿ ಕಲರ್ಸ್ ಕಾಣಿಸುತ್ತಲ್ಲ ಗ್ರಾನೈಟ್ ನೋಡಿ, ಅದನ್ನೆಲ್ಲ ಈ ಥರ ಜೋಡಿಸ್ತಾರೆ. ಇದು ಗ್ರಾನೈಟ್ ಫ್ಯಾಕ್ಟ್ರಿಯಲ್ಲಿ ಇದ್ದೀನಿ. ಸೊ ದಟ್ ಇದನ್ನು ಮಾಡೋಣ ಅಂದ್ಕೊಂಡು ಮಾಡಿದೆ. ಆ್ಯಂಡ್ ನೋಡಿ ಇಲ್ಲೆಲ್ಲ ಪಾಲಿಷ್ ಹಾಕ್ತಾ ಇರ್ತಾರೆ. ಈ ಕೆಮಿಕಲ್ನ ಬಳಸ್ಕೊಂಡು ಪ್ರತಿಯೊಂದು ಸ್ಲ್ಯಾಬ್ ಕಟ್ ಮಾಡಿರೋ ಸ್ಲ್ಯಾಬ್ಗೆ ಬೇಕಾಗಿರೋವಂಥ ಪಾಲಿಷ್ ಕಲರ್ನ ಹಾಕ್ತಾರೆ. ಅದಾದಮೇಲೆ ಅಲ್ಲಿ ಕಟ್ ಆಗಿರೋ ಸ್ಲ್ಯಾಬನ್ನು ಇವ್ರುಗಳು ಇಲ್ಲಿ ಎಲ್ಲ ಏನು ಮಾಡ್ತಾರೆ, ಸಾಗಿಸ್ತಾರೆ. ಅದನ್ನು ಸಾಗಿಸೋಂತಹ ಒಂದು ಟೆಕ್ನಿಕ್ ನೋಡಿ ಎಷ್ಟು ಹೆವಿ ಇರುತ್ತೆ ಅಂತಂದರೆ, ಒಂದೊಂದು ಕಲ್ಲುಗಳು ಕೂಡ ಅದನ್ನು ಎತ್ತೋದಕ್ಕೆ ತುಂಬಾ ಕಷ್ಟಪಡಬೇಕಾಗುತ್ತೆ. ಪಾಪ ಇವರು ನೋಡಿ ಅದನ್ನು ಎತ್ಕೊಂಡು ಈ ಚಿಕ್ಕ ಮಷಿನ್ ಥರ ಮಾಡ್ಕೊಂಡಿದ್ದಾರೆ. ಒಂದು 2 ವೀಲ್ ಇಟ್ಕೊಂಡು ಅದಕ್ಕೊಂದು ಕಬ್ಬಣ ಹಾಕಿ, ಸೊ ಅದನ್ನು ಒಂದು ಕಂಬಿ ಸಹಾಯದಿಂದನೇ ಅವ್ರು ಎತ್ತಾರೆ. ಎತ್ಬಿಟ್ಟು ಹೀಗೆ ತಳ್ಳಿ ಮತ್ತೆ ಅದನ್ನು ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ತಾರೆ. ಸೊ ದಟ್ ಅಲ್ಲಿ ನಿಮಗೆ ನೆಕ್ಸ್ಟ್ ಇವ್ರು ಶಿಫ್ಟ್ ಮಾಡಾದ ಮೇಲೆ ಪಾಲಿಷಿಂಗಿಗೆ ಅಂತ ಬೇರೆ ಇರ್ತಾರೆ, ಅವರು ಅದನ್ನು ಪಾಲಿಷಿಂಗ್ ಪ್ರೋಸೆಸ್ಗೆ ತೊಗೊಳ್ತಾರೆ. ನೋಡಿ ಎಷ್ಟು ಈಸಿಯಾಗಿ ತೊಗೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ನಾನು ಅಲ್ಲಿ ಒಂದು ಅರ್ಧ ದಿನ ಸ್ಪೆಂಡ್ ಮಾಡಿದೆ. ಸೊ ದಟ್ ಅದೇ ಅನ್ನಿಸ್ತಾ ಇತ್ತು, ಇಲ್ಲಿ ಒಬ್ಬರು ಕೂಡ ನಾವೆಲ್ಲ ಜಿಮ್ಗೆಲ್ಲ ಹೋಗ್ತೀವಿ, ಇವ್ರಿಗೆಲ್ಲ ಬರೀ ಇದನ್ನು ಎತ್ತಿ ಇಳಕಿನೇ ಅವರ ವರ್ಕೌಟ್ಸ್ ಎಲ್ಲ ಆಗೋಗಿರುತ್ತೆ. ಇದು ಬಂದು ನಿಮಗೆ ಪಾಲಿಷಿಂಗ್ ಪ್ರೋಸೆಸ್ಸು. ಈ ಲಿಕ್ವಿಡ್ನ ಹಾಕ್ಕೊಳ್ತಾರೆ. ಲಿಕ್ವಿಡ್ ಹಾಕಿ ಅಂದರೆ ಕೆಮಿಕಲ್ ಮಿಕ್ಸ್ ಮಾಡಿಕೊಂಡ್ರು ಮುಂಚೆನೇ ಅವರು. ಸೊ ದಟ್ ಅದನ್ನು ಹಾಕಿ ಪಾಲಿಷ್ ಮಾಡ್ತಾ ಇರ್ತಾರೆ. ಕಂಪ್ಲೀಟಾಗಿ ಇದು ಪಾಲಿಷ್ ಆದಮೇಲೆ ಇದು ಮಿನಿಮಮ್ ಒಂದು 3 ರಿಂದ 5 ದಿನದವರೆಗೂ ಇದು ಹೀಗೆ ಡ್ರೈ ಆಗಬೇಕು. ಸೊ ದಟ್ ಕಂಪ್ಲೀಟ್ ಡ್ರೈ ಆಯಿತು ಅಂತಂದರೆ ಆ ಕಲರ್ ಅಲ್ಲಿ ಕೂತ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪಾಲಿಷ್ ಮಾಡ್ತಾರೆ ಅವರು, ನೀಟಾಗಿ ಎಲ್ಲ ಕಡೆ. ನಾನು ಅದನ್ನೇ ಕೇಳ್ತಾ ಇದ್ದೀನಿ ಅವ್ರನ್ನ, ಎಷ್ಟು ದಿನ ಬೇಕಾಗುತ್ತೆ ಅಂತ ಎಲ್ಲ ಕೇಳ್ತಾ ಇದ್ದಕ್ಕೆ ಅವ್ರು ಅದೇ ಹೇಳ್ತಾ ಇದ್ರು, ಇಲ್ಲ ಮ್ಯಾಮ್ ಇದು ಆರಾಮಾಗಿ 1 ವಾರದೊಳಗೆಲ್ಲ ಮುಗ್ದೋಗುತ್ತೆ ಅಂತ. ಅವರು ಅಲ್ಲಿಂದ ತಳ್ಕೊಂಡು ಬಂದು ಇಲ್ಲಿ ಅದನ್ನು ಪ್ಲೇಸ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಪ್ಲೇಸ್ ಮಾಡಿದ್ದನ್ನು ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಕಸ್ಟಮರ್ಸ್ ಬಂದು ಪರ್ಚೇಸ್ ಮಾಡಿದ್ರು ಅಂದರೆ ಅದನ್ನು ಎತ್ತೋದಕ್ಕೆಲ್ಲ ಮ್ಯಾನ್ ಪವರ್ ಸಿಕ್ಕಾಪಟ್ಟೆ ಬೇಕಾಗುತ್ತೆ ನಮಗೆ. ಸೊ ಆ ಮ್ಯಾನ್ ಪವರ್ ಇಲ್ದೇ ಮಷಿನ್ಸ್ನ ಯೂಸ್ ಮಾಡ್ತಾರೆ. ಇದೇನು ನೋಡ್ತಾ ಇದ್ದೀರಲ್ವ, ಅದು ಮಷಿನ್. ನಿಮಗೆ ಇದನ್ನೆಲ್ಲ ಲಿಫ್ಟ್ ಮಾಡೋದಕ್ಕೆ, ಒಂದೊಂದು ಕಲ್ಲನ್ನು ಲಿಫ್ಟ್ ಮಾಡೋದಕ್ಕೆ ಅಂತ ಯೂಸ್ ಮಾಡೋ ಮಷಿನ್ಸು. ಇದೆಲ್ಲ ಪಾಲಿಷ್ ಆಗಿರೋ ಅಂಥದ್ದು. ಎಷ್ಟು ಇದು ಈ ಮಷಿನ್ನು ಮಿನಿಮಮ್ ಅಂದರೆ ಒಂದು 50 ಟನ್ ಭಾರನ ಎತ್ತುತ್ತೆ. ಸೊ ಆ ಭಾರನ ಎತ್ತೋದಕ್ಕೆ ಮಷಿನ್ನ ಆಪ್ರೇಟ್ ಮಾಡೋದಕ್ಕೆ 1-2 ಜನ ಬೇಕಷ್ಟೇ. ಬಟ್ ಇಲ್ಲ ಅಂತಂದ್ರೂ ತುಂಬಾ ಸಿಕ್ಕಾಪಟ್ಟೆ ಟಫೆಸ್ಟ್ ಟಾಸ್ಕ್ ಅಂತಲೇ ಅನ್ನಿಸ್ತು ನನಗೆ. ನೋಡಿ ಇಲ್ಲಿರೋದೆಲ್ಲ ಗ್ರಾನೈಟ್, ಡಿಫ್ರೆಂಟ್ ವೆರೈಟೀಸ್ ಆಫ್ ಗ್ರಾನೈಟ್ ಇದೆ. ಇದನ್ನು ಈ ಒಂದು ಮಷಿನ್ನ ಅಲ್ಲಿ ರಿಮೋಟ್ ಅಂತ ಕೈಯಲ್ಲಿ ಇಟ್ಕೊಂಡಿದ್ದಾರಲ್ವ, ಅದನ್ನಲ್ಲಿ ಯೂಸ್ ಮಾಡ್ತಾ, ಅದನ್ನು ಬಟನ್ಸ್ನ ಯೂಸ್ ಮಾಡ್ತಾ ಅವರು ಅದನ್ನು ಎಲ್ಲಿಗೆ ಶಿಫ್ಟ್ ಮಾಡಬೇಕು ಅನ್ನೋದ್ರ ಮೇಲೆ ಮಾಡ್ತಾರೆ. ಬಟ್ ಹೆವಿ ನಾಯ್ಸ್ ಇರುತ್ತೆ ಆ್ಯಂಡ್ ತುಂಬ ಪಲ್ಯೂಷನ್ ಕೂಡ ಇರುತ್ತೆ. ಬಟ್ ಅದರಲ್ಲೇ ಅವರು ಮಾಡ್ತಾ ಇರ್ತಾರೆ ನೋಡಿ. ಆ ರೆಗ್ಯುಲೇಟರ್ನ ಯೂಸ್ ಮಾಡಿ ಅವ್ರಿಗೆ ನೀಟಾಗಿ ಪ್ಲೇಸ್ ಮಾಡೋದಕ್ಕೆ ಆ ರೆಗ್ಯುಲೇಟರ್ ಹೆಲ್ಪ್ ಮಾಡುತ್ತೆ.
ಸೊ ಇದು ನಮ್ಮ ಗ್ರಾನೈಟ್ ಕತೆ. ಸೊ ಈ ಥರದ ಗ್ರಾನೈಟ್ನ ನಾವುಗಳು ಆರಾಮಾಗಿ ಮನೆಯಲ್ಲಿ ಯೂಸ್ ಮಾಡ್ತೀವಿ. ಬಟ್ ಗ್ರಾನೈಟ್ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ಇದು ತುಂಬ ಗಟ್ಟಿಯಾಗಿರುತ್ತೆ. ಹಾಗಾಗಿ ಇದು ಯಾವುದೇ ಥರದ ನೀರು ಅಥವಾ ಟೆಂಪ್ರೇಚರ್ ಈ ಥರದಕ್ಕೆಲ್ಲ ತುಂಬ ಬೇಗ ರಿಯಾಕ್ಟ್ ಆಗಲ್ಲ. ಹಾಗಾಗಿ ನಾವು ಇದನ್ನು ಫ್ಲೋರಿಂಗು ಮತ್ತು ಕಿಚನ್ ಟಾಪ್ಗಳಿಗೆ ಎಲ್ಲ ಬಳಸ್ತೀವಿ. ಆ್ಯಂಡ್ ಇದು ಒಂದು ಅತ್ಯುತ್ತಮ ಆಯ್ಕೆ ಅಂತಲೇ ಹೇಳ್ಬೋದು. ಸೊ ಗೊತ್ತಾಯ್ತಲ್ವಾ ಹೇಗೆ ಗ್ರಾನೈಟ್ ಪ್ರೋಸೆಸ್ ಆಗುತ್ತೆ ಅಂತ. ಎಸ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.